ಹಾಯ್ ಆಲ್, ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಶೋ ಮತ್ತು ಆಲ್ ಇನ್ ಒನ್ ಯೂಟ್ಯೂಬ್ ಚಾನಲ್. ನಾನು ಇವತ್ತು ತುಂಬಾ ಟೇಸ್ಟಿ ಆ್ಯಂಡ್ ಕ್ರಂಚಿಯಾಗಿರೋ ವೆಜ್ ಮಂಚೂರಿಯನ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಈ ವೆಜ್ ಮಂಚೂರಿಯನ್ ಮಾಡೋದು ತುಂಬಾ ಸುಲಭ, ತಿನ್ನೋಕೆ ಮಾತ್ರ ತುಂಬಾ ಸ್ಪೈಸಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಮನೇಲೇ ಈ ಥರ ನಾವು ಮಾಡ್ಕೊಂಡು ತಿಂದರೆ ತುಂಬಾ ಹೆಲ್ದಿಯಾಗೂ ಕೂಡ ಇರುತ್ತೆ. ಮೊದಲಿಗೆ ಒಂದು ಗೋಬಿನ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋತಾ ಇದ್ದೀನಿ. ನಾವಿರೋದೇ 3 ಜನ ಅಲ್ವಾ, ಅದಕ್ಕೆ ಚಿಕ್ಕದಾಗಿರೋ ಗೋಬಿನ ತೊಗೊಂಡು ಕ್ಲೀನಾಗಿ ವಾಶ್ ಮಾಡಿಕೊಂಡು ಅದಕ್ಕೆ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಡು ಆದಮೇಲೆ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಒಂದು 2-3 ಸಲ ಗ್ರೈಂಡ್ ಮಾಡ್ಕೋಬೇಕು. ತುಂಬಾ ಸಣ್ಣದಾಗಿ ಮಾಡ್ಕೋಬಾರ್ದು, ತರಿಯಾಗೇ ಇರೋ ಥರ ಮಾಡ್ಕೋಬೇಕು. ತುಂಬಾ ಸಣ್ಣದಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಅದು ತುಂಬಾ ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಗೋಬಿ, ಆವಾಗ ಮಂಚೂರಿಯನ್ ಅಷ್ಟೊಂದು ಚೆನ್ನಾಗಾಗಲ್ಲ. ಅದಕ್ಕೆ ಸ್ವಲ್ಪ ತರಿಯಾಗಿ ನೋಡಿ, ನಾನು ಈ ಥರ ಮಾಡ್ಕೊಂಡಿದ್ದೆಲ್ಲ ಇಷ್ಟಾದರೆ ಸಾಕು. ಇವಾಗ ಇದನ್ನು ಒಂದು ಪ್ಲೇಟ್ಗೆ ಶಿಫ್ಟ್ ಮಾಡಿಕೊಂಡು ಇದರಲ್ಲಿ ಆದಷ್ಟು ನೀರನ್ನ ಬಿಡಬೇಕು. ನೋಡಿ, ನಾನು ತೆಗಿತಿದ್ದೇನೆಲ್ಲ ಈ ಥರ ತೆಗೆದುಬಿಟ್ರೆ ಸಾಕು. ಈ ಥರ ಎಷ್ಟಾಗುತ್ತೋ ಅಷ್ಟು ಇದರಲ್ಲಿರೋ ನೀರಿನ ಅಂಶನ ತೆಗೆಯೋದ್ರಿಂದ ನಮಗೆ ಮಂಚೂರಿಯನ್ ಬಾಲ್ಸ್ಗಳು ಮಾಡೋದಕ್ಕೆ ಈಸಿ ಆಗುತ್ತೆ. ಇಲ್ಲಾಂತಂದರೆ ಆ ಬಾಲ್ಸ್ಗಳು ಮಾಡುವಾಗ ಎಲ್ಲ ಮುರಿದೋಗೋ ಥರ ಆಗುತ್ತೆ. ಅದಕ್ಕೆ ಪೂರ್ತಿಯಾಗಿ ನೀರು ತೆಗಿತಾ ಇದ್ದೀನಿ ನಾನಿಲ್ಲಿ. ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವೀಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ನೋಡಿ, ಮತ್ತು ವೀಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಒಂದು ಸಲ ಶೇರ್ ಮಾಡಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ನು ಒಂದು ಸಲ ಪ್ರೆಸ್ ಮಾಡಿ. ಬಿಕಾಸ್ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಅದರಲ್ಲಿರೋ ನೀರೆಲ್ಲ ತೆಗೆದಾದ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡು ಅದಕ್ಕೆ 1 ಸ್ಪೂನ್ ಆಗೋಷ್ಟು ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 2-3 ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರು, ಮತ್ತು 2-3 ಸ್ಪೂನ್ ಆಗೋಷ್ಟು ಕಡಲೆಬೇಳೆ ಹಿಟ್ಟು, ಮತ್ತು 1 ಸ್ಪೂನ್ ಜೀರಿಗೆ ಪುಡಿ, 1 ಸ್ಪೂನ್ ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊಂಡು ನೀಟಾಗಿ ನೀರು ಹಾಕ್ದೇ ಮಿಕ್ಸ್ ಮಾಡ್ಕೋಬೇಕು. ಆಲ್ರೆಡಿ ಇದರಲ್ಲಿ ಒಂದು ಸ್ವಲ್ಪ ನೀರಿರುತ್ತೆ, ಅದಕ್ಕೆ ನೀರು ಹಾಕ್ದೇ ಚಪಾತಿ ಹಿಟ್ಟಿನ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಈ ಥರ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಕಟ್ಕೋಬೇಕು. ಪೂರ್ತಿ ಎಲ್ಲನೂ ಇದೇ ಥರ ಸಣ್ಣ ಸಣ್ಣದಾಗಿ ಜಾಮೂನ್ ಸೈಜ್ ಇರುತ್ತಲ್ಲ ಆ ಸೈಜ್ಗೆ ಉಂಡೆಗಳನ್ನ ಕಟ್ಕೊಂಡು ಬಿಡಬೇಕು. ನೀವು ಒಂದ್ಸಲ ಈ ವೆಜ್ ಮಂಚೂರಿಯನ್ ಮಿಸ್ ಮಾಡದೆ ಮನೇಲಿ ಟ್ರೈ ಮಾಡಿ ನೋಡಿ. ಚಿಕ್ಕವರಿಂದ ದೊಡ್ಡವ್ರವರೆಗೂ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಮಾಡೋದಕ್ಕೂ ಅಷ್ಟೊಂದು ಕಷ್ಟ ಇಲ್ಲ, ಆರಾಮಾಗೆ ಆಗಿಬಿಡುತ್ತೆ. ಈ ಉಂಡೆ ಕಟ್ಕೊಳ್ಳೋ ಅಷ್ಟರಲ್ಲಿ ನಾನು ಇನ್ನೊಂದು ಸೈಡಲ್ಲಿ ಎಣ್ಣೆ ಬಿಸಿ ಆಗೋಕ್ಕಿಟ್ಟಿದ್ದೆ. ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಈ ಉಂಡೆಗಳನ್ನ ಅದರಲ್ಲಿ ಹಾಕ್ಕೋತಾ ಇದ್ದೀನಿ. ಮತ್ತು ಇನ್ನೊಂದೇನೆಂದರೆ, ನಾವು ಉಂಡೆಗಳನ್ನ ಹಾಕಿದ ತಕ್ಷಣ ಅದರಲ್ಲಿ ಮಿಕ್ಸ್ ಮಾಡೋಕ್ಕೆ ಹೋಗಬಾರ್ದು. ಯಾಕಂದರೆ ಉಂಡೆಗಳೆಲ್ಲ ಬಿಚ್ಚಿಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಒಡೆಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಹಾಕಿದ್ದೊಂದು 3 ನಿಮಿಷ ಬಿಟ್ಬಿಟ್ಟು ಈ ಥರ ಮಿಕ್ಸ್ ಮಾಡ್ಕೊಂಡಿರಬೇಕು. ಮತ್ತು ಒಂದೇ ಕಡೆ ಬೇಯಬಾರ್ದು ಅಂತಂದರೆ ನಾವು ಅವಾಗವಾಗ ಮಿಕ್ಸ್ ಮಾಡ್ಕೊಂಡಿರಬೇಕು. ಮತ್ತು ಮೀಡಿಯಮ್ ಲೋ ಫ್ಲೇಮಲ್ಲೇ ಇಟ್ಕೊಂಡು ಇದನ್ನು ನಾವು ಫ್ರೈ ಮಾಡ್ಕೋಬೇಕು. ಯಾಕಂದರೆ ಒಳಗಡೆ ನೀಟಾಗಿ ಫ್ರೈ ಆಗಬೇಕಂದ್ರೆ ಜಾಸ್ತಿ ಉರಿಲಿ ಬೇಯಿಸ್ಕೋಬಾರ್ದು, ಮಧ್ಯೆ ಮಿಕ್ಸ್ ಮಾಡ್ಕೊಂಡು ಇರಬೇಕು. ಇದನ್ನು ಇವತ್ತು ನನ್ನ ಚಿಕ್ಕ ಮಗ ಇನ್ನೂ ಮಲ್ಕೊಂಡೆಲ್ಲ, ಫುಲ್ ವಿಡಿಯೋದಲ್ಲೆಲ್ಲ ಅವನದೇ ಸೌಂಡ್ ಜಾಸ್ತಿ ಆಗಿ ಬರ್ತಾಯಿದೆ. ನಾನೇ ಏನು ಮಲಗ್ಸೋಕ್ಕೆ ಹೋಗಿಲ್ಲ ಅವನ್ನ, ಯಾಕಂದರೆ ಈವ್ನಿಂಗ್ ಟೈಮಲ್ಲಿ ಮೂವಿ ನೋಡೋಕ್ಕೆ ಹೋಗಬೇಕಾಗಿತ್ತು. ಇನ್ನು ಇವಾಗ ಮಲ್ಕೊಂಡ್ರೆ ಮೂವಿ ಟೈಮಲ್ಲಿ ತೀಟೆ ಮಾಡೋದಿಲ್ಲ, ಅಳೋದು, ಕಿರ್ಚಾಡೋದು ಈ ಥರ ಮಾಡಿಕೊಂಡು ನಮಗೆ ಮೂವಿ ನೋಡೋಕ್ಕೆ ಬಿಡೋಲ್ಲ. ಇನ್ನು ಇವಾಗ ಮಲ್ಕೊಂಡಿಲ್ಲ ಅಂತಂದರೆ ಮೂವಿ ಟೈಮಲ್ಲಿ ಆರಾಮಾಗಿ ಮಲ್ಕೋತಾನೆ ಅಂತ ಅದಕ್ಕೆ ಹಾಗೆ ಆಟ ಆಡೋಕ್ಕೆ ಬಿಟ್ಬಿಟ್ಟೆ. ಇನ್ನು ಸೇಮ್ ಇದೇ ಥರ ಎಲ್ಲ ಬಾಲ್ಸ್ನ ಇದರಲ್ಲಿ ಹಾಕ್ಕೊಂಡು ನಾವು ಫ್ರೈ ಮಾಡ್ಕೋಬೇಕು. ಸೇಮ್ ಜಾಮೂನ್ ಫ್ರೈ ಮಾಡ್ಕೋತೀವಲ್ಲ ಅದೇ ಥರ ಬ್ರೌನ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ತುಂಬಾ ಈಸಿ ಮಾಡೋದು, ಒಂದು 1/2 ಅವರಲ್ಲೇ ಪೂರ್ತಿಯಾಗಿ ನಾವು ಮಾಡ್ಕೊಂಬಿಡ್ಬೋದು. ಇನ್ನು ಫ್ರೈ ಎಲ್ಲ ಮಾಡೋದಾದಮೇಲೆ ಇದಕ್ಕೆ ಸಾಸ್ನ ರೆಡಿ ಮಾಡ್ಕೊಳ್ಬೇಕಾಗುತ್ತೆ. ಮಾಮೂಲಿ ಗೋಬಿ ಮಂಚೂರಿಗೆಲ್ಲ ಮಾಡ್ಕೊತೀವಲ್ಲ, ಗೋಬಿ ಮಂಚೂರಿ, ಪನ್ನೀರ್ ಡ್ರೈಗೆ, ಅದೇ ಥರ ಇದಕ್ಕೂ ಸಾಸ್ನ ರೆಡಿ ಮಾಡ್ಕೋಬೇಕು. ನಾನಿಲ್ಲಿ 1/2 ಕ್ಯಾಪ್ಸಿಕಮು, 1 ಈರುಳ್ಳಿ, ಒಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ, ಮತ್ತು ಒಂದು 2 ಮೆಣಸಿನ್ಕಾಯಿನ ತೊಗೊಂಡು ನೀಟಾಗಿ ಕಟ್ ಮಾಡ್ಕೊತಾಯಿದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿನ ದಪ್ಪದಾಗಿ ಕಟ್ ಮಾಡ್ಕೊತಾ ಇದ್ದೀನಿ. ನಾವು ಆವಾಗಲೇ ಮಂಚೂರಿಯನ್ ರೆಡಿ ಮಾಡ್ಕೊಳ್ಳುವಾಗ ಅಚ್ಚ ಖಾರದ ಪುಡಿ ಹಾಕಿದ್ವಲ್ಲ, ಅದಕ್ಕೆ ಇವಾಗ ಬರೀ 2 ಮೆಣಸಿನ್ಕಾಯಿನ ತೊಗೋತಾ ಇದ್ದೀನಿ, ಅದು ಹಸಿ ಮೆಣಸಿನ್ಕಾಯಿ. ಇನ್ನು ಸಾಸಸ್ಗಳೆಲ್ಲ ಒಂದು ಸ್ವಲ್ಪ ಖಾರ ಇರುತ್ತಲ್ಲ, ಅದಕ್ಕೋಸ್ಕರ ಮೆಣಸಿನ್ಕಾಯಿ ಕಡಿಮೆ ತೊಗೋತಾ ಇದ್ದೀನಿ. ಇವಾಗ ಒಂದು ಸೈಡಲ್ಲಿ ಬಾಣಲಿ ಬಿಸಿ ಆಗೋಕ್ಕಿಟ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು, ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕೋತಾ ಇದ್ದೀನಿ. ಜೀರಿಗೆ ಒಂದು ಸ್ವಲ್ಪ ಕೆಂಪಗಾದಮೇಲೆ ಇದಕ್ಕೆ ಬೆಳ್ಳುಳ್ಳಿ, ಶುಂಠಿ ಕಟ್ ಮಾಡ್ಕೊಂಡಿರೋದನ್ನ ಸೇರಿಸ್ಕೊಂಡು, 2 ಮೆಣಸಿನ್ಕಾಯಿನೂ ಇದಕ್ಕೆ ಸೇರಿಸ್ಕೊಂಡು ಒಂದು ಸ್ವಲ್ಪನೇ ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಒಂದು ಸ್ವಲ್ಪ ಫ್ರೈ ಆದಮೇಲೆ ಕಟ್ ಮಾಡ್ಕೊಂಡಿರೋ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿನೂ ಸೇರಿಸ್ಕೊತಾ ಇದ್ದೀನಿ. ಇಲ್ಲಿ ಕ್ಯಾಪ್ಸಿಕಮ್ಮು ಮತ್ತು ಈರುಳ್ಳಿ ಜಾಸ್ತಿ ಫ್ರೈ ಮಾಡ್ಕೋಬಾರ್ದು, ಒಂದು ಸ್ವಲ್ಪ ಹಸಿಯಾಗಿರಬೇಕು. ಯಾಕಂದರೆ ಮಂಚೂರಿಯನ್ ತಿನ್ನುವಾಗ ತರಕಾರಿಗಳು ಒಂದು ಸ್ವಲ್ಪ ಹಸಿಯಾಗಿದ್ರೇ ಕ್ರಂಚಿಯಾಗಿ ಟೇಸ್ಟಿಯಾಗಿರುತ್ತೆ.
ಒಂದು ಸ್ವಲ್ಪ ಬಾಡಿಸ್ಕೊಂಡ್ರೆ ಮುಗ್ದೋಯ್ತು. ಇಷ್ಟಾದರೆ ಸಾಕಿವಾಗ ಇದಕ್ಕೆ 1 ಸ್ಪೂನ್ ಆಗೋಷ್ಟು ಸೋಯಾ ಸಾಸ್ನ ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ರೆಡ್ ಚಿಲ್ಲಿ ಸಾಸ್ನು ಸೇರಿಸ್ಕೊತಾ ಇದ್ದೀನಿ. ಮತ್ತು 1 ಸ್ಪೂನ್ ಆಗೋಷ್ಟು ಗ್ರೀನ್ ಚಿಲ್ಲಿ ಸಾಸ್ನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಸಾಸಸ್ಗಳನ್ನು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಸೇರಿಸ್ಕೋಬೋದು, ಹೆಚ್ಚು ಕಡಿಮೆ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಕಡಿಮೆನೇ ಹಾಕೋತಾ ಇದ್ದೀನಿ, ಯಾಕಂದರೆ ಕಡಿಮೆ ಕ್ವಾಂಟಿಟಿಲೇ ಮಾಡ್ಕೋತಾ ಇದ್ದೀನಲ್ಲ ವೆಜ್ ಮಂಚೂರಿಯನ್, ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡು ಒಂದು ಸ್ವಲ್ಪ ಕಲರ್ಗಂತ ಅರಿಶಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಮತ್ತು ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ನೀರಿಗೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿದ್ದೆ ಮೊದಲೇ. ಮಿಕ್ಸ್ ಮಾಡ್ಕೊಂಡಿರೋ ಕಾರ್ನ್ಫ್ಲೋರ್ನ ಇದಕ್ಕೆ ಸೇರಿಸ್ಕೊಂಡು ಒಂದು 2 ನಿಮಿಷ ಎಲ್ಲನೂ ಕುಕ್ ಮಾಡ್ಕೋಬೇಕು. 2 ನಿಮಿಷ ನೀಟಾಗಿ ಕುಕ್ ಮಾಡ್ಕೊಂಡು ಆದಮೇಲೆ ಫ್ರೈ ಮಾಡ್ಕೊಂಡಿದ್ವಲ್ಲ ಮಂಚೂರಿಯನ್ನು ಅದನ್ನು ಇಲ್ಲಿ ಸೇರಿಸ್ಕೊಂಡು ನಿಧಾನಕ್ಕೆ ಮಿಕ್ಸ್ ಮಾಡ್ಕೋಬೇಕು. ಜೋರಾಗಿ ಮಿಕ್ಸ್ ಮಾಡಿಕೊಂಡ್ರೆ ಅದು ಒಡೆದೋಗುತ್ತೆ. ಅದಕ್ಕೆ ನಿಧಾನಕ್ಕೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಮುಗ್ದೋಯ್ತು. ಟೇಸ್ಟಿ ಆ್ಯಂಡ್ ಕ್ರಂಚಿಯಾಗಿರೋ ವೆಜ್ ಮಂಚೂರಿಯನ್ ರೆಡಿ ಆಗೇ ಹೋಯಿತು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ಟೇಸ್ಟು ಕೂಡ ಅಷ್ಟೇ ಸೂಪರಾಗಿ ಬಂದಿತ್ತು. ಹಾಗೆ ಇವತ್ತು ಸಂಡೇ ಅಲ್ವಾ, ಎಲ್ಲರೂ ಫ್ರೀ ಇದ್ವಿ ಅಂತ ನಾವು ಊರವರೆಲ್ಲ ಮೂವಿ ನೋಡೋಕ್ಕೆ ಹೋಗಿದ್ವಿ. ನಾವು ಆಲ್ಮೋಸ್ಟು ಕನ್ನಡ ಮೂವಿ ರಿಲೀಸ್ ಆದ ತಕ್ಷಣ ಒಂದು 2 ದಿನದ ಒಳಗಡೆ ಮೂವಿ ನೋಡೋಕ್ಕೆ ಹೋಗಿರ್ತೀವಿ. ಆದರೆ ಈ ಸಲ ಮ್ಯಾಕ್ಸ್ ಮೂವಿ ನೋಡೋಕ್ಕೆ ತುಂಬಾ ಲೇಟ್ ಆಯಿತು. ಯಾಕಂದರೆ ನಾವು ಟ್ರಿಪ್ ಹೋಗಿದ್ವಲ್ಲ, ಟ್ರಿಪ್ ಹೋಗಿದ್ದ ದಿವಸನೇ ಮ್ಯಾಕ್ಸ್ ಮೂವಿ ರಿಲೀಸ್ ಆಗಿತ್ತು. ಟ್ರಿಪ್ಪಲ್ಲಿ ಒಂದು ಸ್ವಲ್ಪ ದಿನ ಕಳೆದಿತ್ತು. ಆಮೇಲೆ ಬಂದಮೇಲೆ ಒಂದು ಸ್ವಲ್ಪ ಸ್ಕೂಲು ರೆಸ್ಟು ಅಂದ್ಕೊಂಡು ಮೂವಿ ನೋಡೋಕ್ಕೆ ಹೋಗೋಕ್ಕೆ ಲೇಟ್ ಆಗಿತ್ತು. ಪೂರ್ತಿ 8 ದಿನ ಆದಮೇಲೆ ಹೋಗ್ತಾ ಇದ್ದೀವಿ. ಇನ್ನು ಮೂವಿ ಬಗ್ಗೆ ಹೇಳಬೇಕಂದ್ರೆ ಒಂದು ನೈಟು ಆ್ಯಂಡ್ ಒಂದು ಸ್ಟೇಷನಲ್ಲೇ ನಡೆಯುವಂಥ ಪೂರ್ತಿ ಸಸ್ಪೆನ್ಸ್ ಥ್ರಿಲ್ಲರ್ ಮೂವಿ ಆಗಿದೆ. ಆ್ಯಕ್ಷನ್ ಫಿಲ್ಮ್ ಅಂತಲೇ ಹೇಳ್ಬೋದು. ಮತ್ತು ಮೂವಿ ನೋಡುವಾಗ ನಿಮಗೆ ಎಲ್ಲೂ ಬೋರು ಅಂತಲೂ ಅನಿಸಲ್ಲ. ಇಂಟ್ರೆಸ್ಟು ಕ್ಯೂರಿಯಾಸಿಟಿ ಹೆಚ್ಚಾಗುತ್ತೆ. ಆ ಥರ ಆ್ಯಕ್ಷನ್ ಮೂವಿ ಮಾಡಿದ್ದಾರೆ ಒಂದು ನೈಟಲ್ಲೇ. ತುಂಬಾ ಚೆನ್ನಾಗಿದೆ. ಇನ್ನು ತುಂಬ ವರ್ಷ ಗ್ಯಾಪ್ ಆದಮೇಲೆ ಸುದೀಪ್ ಅವರು ತುಂಬಾ ಚೆನ್ನಾಗಿರೋ ಮೂವಿನ ಕೊಟ್ಟಿದ್ದಾರಂತ ಹೇಳ್ಬೋದು. ಒಂದೊಂದು ಮೂವಿಯಲ್ಲಿ ರಬ್ಬರ್ ಥರ ಎಳೆದಿರ್ತಾರೆ, ಆದರೆ ಇದರಲ್ಲಿ ಆ ಥರ ಇಲ್ಲ. ತುಂಬಾ ಫಾಸ್ಟಾಗಿ ಅರ್ಥ ಆಗೋ ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದಾರೆ. ನನಗಂತೂ ಮೂವಿ ತುಂಬಾ ಇಷ್ಟ ಆಯಿತು. ಫ್ಯಾಮಿಲಿ ಜೊತೆನೂ ಬಂದು ಆರಾಮಾಗಿ ನೋಡ್ಕೋಬೋದು ಈ ಮೂವಿನ. ಹಾಗೆ ಮೊನ್ನೆ ರಿಲೀಸ್ ಆಗಿರೋ UI ಮೂವಿನ ನೋಡಿಕೊಂಡು ತಲೆಯಲ್ಲಿ ಹುಳ ಬಿಟ್ಕೊಂಡಿರಿಗೆ ಈ ಮೂವಿ ನೋಡ್ಕೊಂಡ್ಮೇಲೆ ಒಂದು ಸ್ವಲ್ಪ ರಿಲೀಫ್ ಆಗಿರುತ್ತೆ ಅಂತ ನಾನು ಅನ್ಕೋತೀನಿ. ನನ್ನ ಚಿಕ್ಕ ಮಗನ ಮನೇಲಿ ಮಲಗಿಸಿರ್ಲಿಲ್ವಲ್ಲ, ಅದಕ್ಕೆ ಮೂವಿ ಸ್ಟಾರ್ಟ್ ಆದಾಗ ಮಲ್ಕೊಂಡವನು ಮೂವಿ ಎಂಡ್ ಆಗೋವರೆಗೂ ಎದ್ದೇಳೇ ಇಲ್ಲ. ಮೂವಿ ಎಂಡ್ ಆದಮೇಲೆ ನಾವೇ ಅವನಿಗೆ ಎಬ್ಬಿಸ್ಕೊಂಡು ಕರ್ಕೊಂಡು ಬಂದ್ವಿ. ಹಾಗೆ ಮೂವಿ ಎಲ್ಲ ಮುಗಿಸ್ಕೊಂಡು ಆಚೆ ಬಂದಾದಮೇಲೆ ನಮ್ಮ ಊರವರು ಸಿಕ್ಕಿದ್ರು. ಇನ್ನು ಅವ್ರ ಜೊತೆನೂ ಒಂದು ಸ್ವಲ್ಪ ಮಾತಾಡಿಕೊಂಡು ತುಂಬ ದಿವಸ ಆದಮೇಲೆ ಮೀಟ್ ಮಾಡಿದ್ವಿ. ತುಂಬಾ ಖುಷಿ ಆಯಿತು. ಊರವರೆಲ್ಲ ಸೇರಿಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಅಲ್ಲೇ ನಿಂತ್ಕೊಂಡು ಅಲ್ಲಿಂದ ನಾವು ಮನೆಗೆ ಹೊರಟು ಬಂದ್ವಿ. ಹಾಗೆ ನನ್ನ ವೆಜ್ ಮಂಚೂರಿಯನ್ ರೆಸಿಪಿ ಹೇಗೆ ಬಂದಿದೆ ಮತ್ತು ಮ್ಯಾಕ್ಸ್ ಮೂವಿ ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ. ಮತ್ತು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಒಂದು ಸಲ ಲೈಕ್ ಮಾಡಿ. ಮತ್ತು ಮುಂದೆನೂ ಸಹ ಇದೇ ಥರ ಹೊಸ ವಿಡಿಯೋದೊಂದಿಗೆ ನಾನು ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್.